ಮೈಸೂರು ವಿಶ್ವವಿದ್ಯಾನಿಲಯದ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆ ಮುಗಿಯೋ ಲಕ್ಷಣನೇ ಕಾಣ್ತಾ ಇಲ್ಲ. ಸರಿಯಾಗಿ ಫುಡ್ ಕೊಡ್ತಾ ಇಲ್ಲ, ಮೂಲ ಸೌಕರ್ಯಗಳಿಲ್ಲ, ಕೊಡೋ ಫುಡ್ಡಲ್ಲಿ ಜಿರಳೆಗಳು ಸಿಗ್ತವೆ. 1 ಲೀಟ್ರ್ ಹಾಲಿಗೆ 5 ಲೀಟ್ರ್ ನೀರು. 340 ಮಕ್ಕಳು ಹೇಗೆ ಕುಡಿತಾರೆ ಅದನ್ನು? ಒಂದು ವಾರದಿಂದ ಕಂಟಿನ್ಯೂಸ್ ಹುಳ ಸಿಕ್ಕಿರೋದು, ಶಂಕು ಹುಳ, ಬೀನ್ಸ್ ಹುಳ, ಪ್ರತಿಯೊಂದು ಫೋಟೋಸ್ ನಾನು ಕಳಿಸಿದ್ದೀನಿ. ಫುಡ್ ಮಾಡೋರು ಕೈಕಾಲು ತೊಳ್ಕೊಂಡು ನೀಟಾಗಿ ಮಾಡಲ್ಲ, ಚಪ್ಪಲಿ ಹಾಕೊಂಡು ತರಕಾರಿ ಕಟ್ ಮಾಡ್ತಾರೆ ಅಂತ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿದ್ದಕ್ಕೆ ನನ್ನ ಜಾತಿ ತೆಗೆದಿದ್ದಾರೆ. ಸರ್, ನಾವು ತುಂಬ ಕಷ್ಟದ ಫ್ಯಾಮಿಲಿಯಿಂದ ಬಂದಿರೋದು. ನಮ್ಮ ಅಪ್ಪ ಅಮ್ಮನ ಮೆಸ್ಬಿಲ್ ಕಟ್ಟಕ್ಕೆ ಸುಮ್ಮನೆ ತೆಗೆದು ಕೊಡಲ್ಲ. 2050 ರೂಪಾಯಿ ಅಂದರೆ 2050 ಕಟ್ಟಬೇಕು, 2049 ಕಟ್ಟಿಸ್ಕೊಳ್ಳಲ್ಲ. ನಾವು ಮನುಷ್ಯರಲ್ವಾ? ಸರ್, ಇಲ್ಲಿ ಮೇಲಧಿಕಾರಿಗಳು ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ಹುಟ್ಟಾಕ್ತಾರೆ ಹೊರತು ಪರಿಹಾರ ಮಾತ್ರ ಹೇಳ್ತಿಲ್ಲ. ಸರ್, ರೂಲ್ಸ್ ಕೇಳಿದ್ರೆ ಜಾತಿ ವ್ಯವಸ್ಥೆ ಕೇಳ್ತಾರೆ. ಎಷ್ಟರ ಮಟ್ಟಿಗೆ ಹೋಗಿದೆ ನೋಡಿ ಯೂನಿವರ್ಸಿಟಿ ಅನ್ನೋದು. ಫಸ್ಟ್ ಒಂದು ಸಲ ಕಂಪ್ಲೇಂಟ್ ಆಗಿತ್ತು, ಅದಾದಮೇಲೆ ಇನ್ನೊಂದು ಸಲ ನಾವು ಈ ಥರ ಮಾಡಲ್ಲ ಅಂತ ಕೂಡ ಹೇಳಿದರು. ಆದ್ಮೇಲೆ ಸರಿ ಮಾಡ್ಕೊಂಡಿದ್ರಾ ಒಂದಷ್ಟು ದಿನ ಏನಾದ್ರೂ? ನೋ ಸರ್. ತುಂಬ ಸ್ಟ್ರಗಲ್ ಮಾಡ್ತಿದ್ದೀವಿ ಸರ್. ಹೆಲ್ತ್ ಇಶ್ಯೂಸ್ ತುಂಬ ಆಗಿದೆ. ಸಮ್ಟೈಮ್ಸ್ ಮಿಡ್ನೈಟಲ್ಲೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಜವಾಬ್ದಾರಿ ಏನಿದೆ ಅದು ನಿಭಾಯಿಸೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಆ ಸ್ಥಾನದಿಂದ ಅವರು ರಾಜೀನಾಮೆ ಕೊಡಬೇಕು, ಇಲ್ಲ ಅವ್ರ ಪಾಡಿಗೆ ಅವರು ಎಲ್ಲ ಹೋಗ್ಬಿಡ್ಬೇಕು. ಒಂದು ತಟ್ಟೆಯಲ್ಲಿ 1 ಹುಳ ಸಿಕ್ಕಿದ್ರೆ ಏನು ಅನ್ಬೋದು, ಒಂದು ತಟ್ಟೆಯಲ್ಲಿ 10 ಹುಳ ಸಿಕ್ಕಿದ್ರೆ ಯಾರು ತಿಂತಾರೆ? ನಮ್ಮ ಮನೇಲಿ ನಾವು ಸಹಿಸ್ಕೊತೀವ? ಬಟ್ ಅವ್ರು ಕೂಡ ಬಿಸಿನೀರು ಪಾತ್ರೆ ವಾಶ್ ಮಾಡ್ತಾರಲ್ಲ, ಆ ನೀರನ್ನ ಕಾಯಿಸ್ಕೊಡ್ತಾರೆ ನಮಗೆ. ಮೈಸೂರು ವಿಶ್ವವಿದ್ಯಾನಿಲಯದ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆ ಮುಗಿಯೋ ಲಕ್ಷಣನೇ ಕಾಣ್ತಾ ಇಲ್ಲ. ಒಂದು ಸಮಸ್ಯೆ ಮುಗಿತಾ ಇದ್ದು ಅಂದ ತಕ್ಷಣ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಸರಿಯಾಗಿ ಫುಡ್ ಕೊಡ್ತಾ ಇಲ್ಲ, ಮೂಲ ಸೌಕರ್ಯಗಳಿಲ್ಲ, ಕೊಡೋ ಫುಡ್ಡಲ್ಲಿ ಜಿರಳೆಗಳು ಸಿಗ್ತವೆ, ಅದರಲ್ಲಿ ಅಶುಚಿತ್ವ ತಾಂಡವ ಆಡ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ನಾನೀಗ ಮೈಸೂರು ಯೂನಿವರ್ಸಿಟಿಲಿ ಇದ್ದೀನಿ. ಸ್ನಾತಕೋತ್ತರ ಮಹಿಳಾ ವಿದ್ಯಾರ್ಥಿ ನಿಲಯ ಬ್ಲಾಕ್ 3ಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಬೆಳಗ್ಗೆ ಅಷ್ಟೇ ಪ್ರೊಟೆಸ್ಟ್ ಮಾಡಿದ್ರು. ತಮಗೆ ಕೊಟ್ಟಂತಹ ಫುಡ್ನಲ್ಲಿ ಜಿರಳೆಗಳು, ಹಲ್ಲಿಗಳು ಬಿದ್ದಿದ್ದಾವೆ, ಇದನ್ನು ಸೇವಿಸಿದ್ರೆ ನಾವು ಏನಾಗಬೇಕು, ಮತ್ತು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾನು ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನಾಗಿದೆ ಹಾಸ್ಟೆಲಲ್ಲಿ? ಸರ್, ಹಾಸ್ಟೆಲಲ್ಲಿ ಮೇಯ್ನ್ ಬರೋದು ಫುಡ್ ವಿಷಯ ಮತ್ತು ಕ್ಲೀನಿಂಗ್ ವಿಷಯ. ಫುಡ್ಡು ನಮಗೆ ಫಸ್ಟ್ ಇಯರಿಂದನೂ ಸರಿಯಾಗಿ ಸಿಗ್ತಿರಲಿಲ್ಲ, ಆದರೂ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಫಸ್ಟು ಸರ್ಗಳು ಡೀನ್ ಸರ್ ಇದ್ದರು, ಡೀನ್ ಮ್ಯಾಮ್ ಇದ್ರು ಇನ್ಚಾರ್ಜ್. ಅವರಿಗೆಲ್ಲರಿಗೂ ನಾವು ಏನೇನು ಆಗಬೇಕಿತ್ತು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ವಿ. ಈವನ್ ಸ್ಟೂಡೆಂಟ್ಸ್ ಲೀಡರಿಂದ ಹೋಗಿತ್ತದು, ಅದನ್ನು ಅವರು ಸರಿ ಮಾಡಿಕೊಟ್ಟಿಲ್ಲ ನಮಗೆ. ಮೆಸ್ ಬಿಲ್ ಮಾತ್ರ ತಿಂಗಳು ಕರೆಕ್ಟಾಗಿ ಕಟ್ಟಿಸ್ಕೋತಾರೆ, 1 ರೂಪಾಯಿ ಕಡಿಮೆ ಕಟ್ಟಿಸ್ಕೊಳ್ಳಲ್ಲ. ಈ ಮಂತ್ ಪ್ರೆಸೆನ್ಸ್ ಮಂತ್ ನಾನು ಏನು ಮಾತಾಡ್ತೀನಿ ಅಂದರೆ, ಸ್ಟಾರ್ಟ್ ಆಯಿತು 26 ಸ್ಟಾರ್ಟ್ ಆಯಿತು ಪಾಸ್ಟ್ ಮಂತು. 26 ಕರೆಕ್ಟಾಗಿ 1 ತಿಂಗಳಿಗೆ ನಮಗೆ ನಾನ್ ವೆಜ್ ಕೊಟ್ಟಿಲ್ಲ. 15-20 ಡೇಸ್ ಕಟ್ಟಿಸ್ಕೊತಾರೆ. ಕಟ್ಟಲ್ಲ ಅಂತಂದರೆ ಯಾಕೆ ಕಟ್ಟಲ್ಲ ನೀನು? ಇದು ಬರುತ್ತೆ ಪಾಯಿಂಟು. ಇದು ಕೇಳಕ್ಕೆ ಹೋದ್ವಿ. ಅವರು 15 ಡೇಸಿಂದ ನಮಗೆ ಕಾಫಿ ಟೀ ಹಾಲು ಏನೂ ಕೊಟ್ಟಿಲ್ಲ. ಮೊನ್ನೆ 3 ದಿನದಿಂದ ತರಿಸ್ಕೊಟ್ರು. ಕೊಟ್ಟಿಲ್ಲ. 1 ಲೀಟ್ರ್ ಹಾಲಿಗೆ 5 ಲೀಟ್ರ್ ನೀರು. 340 ಮಕ್ಕಳು ಹೇಗೆ ಕುಡಿತಾರೆ ಅದನ್ನು? ಹೇಗೆ ಕುಡಿತಾರೆ? 340 ಮಕ್ಕಳಿಗೆ 1 ಲೀಟ್ರ್ ಹಾಲು ತರಿಸೋದು. 1 ಲೀಟ್ರ್ ಹಾಲಲ್ಲಿ 3 ಲೀಟ್ರ್ ಹಾಲಲ್ಲಿ ಸರ್ 3 ಲೀಟ್ರ್ ಅಂದ್ಕೊಳ್ಳಿ ಸರ್. 300 ಜನಕ್ಕೆ ಹೆಂಗೆ ಮಾಡ್ತೀರಾ ಸರ್? ಕೇಳಿದರೆ 8 ಲೀಟ್ರು 12 ಲೀಟ್ರು ಅಂತಾರೆ. ಕಣ್ಣಾರೆ ನಾವು ನೋಡ್ತೀವಿ. ಅಡುಗೆ ಮೆಸ್ ಒಳಗಡೆ CC ಕ್ಯಾಮ್ರಾ ಇಲ್ಲ. ಯಾಕೆ? ಅವ್ರ ಪ್ರೊಟೆಕ್ಷನಿಗೆ ಅದು. ಅವ್ರು ಪೀಕ್ ಲೆವೆಲಿಗೆ ಬಂದರೆ ಮಾತ್ರ ಸ್ಟೂಡೆಂಟ್ಸ್ ಸ್ಟಾಫಿಂದ ಹಿಡಿದು ಹೈಯರ್ ಅಥಾರಿಟಿ ತನಕ ನಮಗೆ ಕಾಲ್ ಬರುತ್ತೆ. ಸ್ಟ್ರೈಕ್ ಮಾಡಿಸ್ಬಿಡಿ ಕಣಪ್ಪ, ಇದು ಪ್ರೆಸ್ ಕರ್ಸ್ಬಿಡಿ ಕಣಪ್ಪ ಮೀಡಿಯಾದವ್ರನ್ನ ಅಂತ. ಹುಳಗಳ ಫೋಟೋಸ್ ನಿಮಗೆ ಕಳಿಸಿದ್ದೀನಿ ದಯವಿಟ್ಟು. 1 ವಾರದಿಂದ ಕಂಟಿನ್ಯೂಸ್ ಹುಳ ಸಿಕ್ಕಿರೋದು, ಶಂಕು ಹುಳ, ಬೀನ್ಸ್ ಹುಳ, ಪ್ರತಿಯೊಂದು ಫೋಟೋಸ್ ನಾನು ಕಳಿಸಿದ್ದೀನಿ. ಹಾಸ್ಟೆಲ್ನಲ್ಲಿ ಕ್ಲೀನ್ನೆಸ್ ಸ್ವಲ್ಪನೂ ಇಲ್ಲ. ಫುಡ್ ಮಾಡೋರು ಕೈಕಾಲು ತೊಳ್ಕೊಂಡು ನೀಟಾಗಿ ಮಾಡಲ್ಲ, ಚಪ್ಪಲಿ ಹಾಕೊಂಡು ತರಕಾರಿ ಕಟ್ ಮಾಡ್ತಾರೆ ಅಂತ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿದ್ದಕ್ಕೆ ನನ್ನ ಜಾತಿ ತೆಗೆದಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಜಾತಿ ಅಡ್ಡ ಬರುತ್ತೆ. ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಹೇಳ್ತಿದ್ದೀನಿ ಸರ್, ನಾನು ಹೋರಾಟ ಮಾಡ್ತೀನಿ. ಇದನ್ನು ಯಾರು ಬೇಕಾದರೂ ನೋಡಲಿ. ಯಾವುದು ಕಸ ಗುಡ್ಸೋದು ಒಂದು ಜಾತಿನೇ. ಜಾತಿ ಇರೋದು 2 ಸರ್, ಮನುಷ್ಯ ಜಾತಿ ಅದು ಒಂದೇ. ಹೆಣ್ಣು ಜಾತಿ, ಗಂಡು ಜಾತಿ. ಗಂಡು ಹೆಣ್ಣಲ್ಲೂ ಭೇದ ಭಾವ ಇಲ್ಲ. ನಾನು ಹೇಳ್ತಾ ಇರೋದು. ಇವಾಗ ಇವ್ರು ಸರ್ರು ನಮ್ಮನ್ನ ಮಾತಾಡಿಸ್ತಾ ಇದ್ರೆ ಅಲ್ಲೋಗಿ ಔಸ್ಕೊಂಡು ನಿಂತ್ಕೊಂತಾರೆ ಸ್ಟಾಫ್ಗಳು. ಯಾಕೆ ಬೇಕು ಸರ್ ಅದು? ವಾಶ್ರೂಮ್ಸ್ ಕ್ಲೀನ್ ಆಗಿಲ್ಲ. ಹುಡುಗಿರಿಗೆ 340 ಜನ ವಿದ್ಯಾರ್ಥಿಗಳು ಅಪೋಸ್ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಮಾಡ್ತಿದ್ದಾರೆ. ಕೇಳಿ ಎಕ್ಸಾಂಪಲ್ಗೆ ಇವ್ರಿಗೇನೆ ಹೇಳ್ರು ಪ್ರತಿಯೊಬ್ಬರದ್ದು ಆಗ್ತಿದೆ ಸರ್. ಕೇಳಿದ್ರೆ ಕೆಲವರು ಪ್ರಶ್ನೆ ಮಾಡೋಕೆ ಎದುರ್ಕೋತಾ ಇದ್ದಾರೆ ಅಂತ. ಯಾರು ಎದುರ್ಕೋತಿಲ್ಲ. ಇವತ್ತು ಕ್ಲಾಕ್ ಟವರ್ ತನಕ ಹೋಗಿದೆ ಅದು ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಿನ ಯಾವ ಹುಡುಗಿರು ಅಲ್ಲಿ ತನಕ ತಗೊಂಡೋಗಿಲ್ಲ, ನಾವು ತಗೊಂಡೋಗಿದ್ದೀವಿ. ಯಾಕೆ? ನಮಗೆ ಆ ಧೈರ್ಯ ಇದೆ, ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತು, ಪ್ರೂಫ್ ಇದೆ, ನಾವು ತಪ್ಪು ಮಾಡಿಲ್ಲ, ನಾವು ತಗೊಂಡೋಗಿದ್ದೀವಿ ಸರ್. ಇದಕ್ಕೆ ದಯವಿಟ್ಟು ಸೊಲ್ಯೂಷನ್ ಬೇಕು. ಒಬ್ಬರು ಸ್ಟಾಫ್ ಕೇಳ್ತೀವಿ ಸರ್, ಇವಾಗ ನಾವೇನು ಹೇಳ್ತಾ ಇದ್ದೀನಿ ಗೊತ್ತಾ? ಅಡುಗೆ ಮಾಡೋರದ್ದು ತಪ್ಪಿಲ್ಲ, ಅಡುಗೆನ ವಹಿಸ್ಕೊಂಡಿರ್ತಾರಲ್ಲ ಸೂಪರ್ವೈಸರ್ ಮೇಡಮ್ಗಳು, ಅವ್ರದ್ದು ತಪ್ಪಿದೆ. ಈಗ ನಾವೇನು ಹೇಳ್ತೀವಿ ಅದನ್ನು ನೀವು ರಿಪೋರ್ಟ್ ತೊಗೊಂಡೋಗ್ತೀರಿ ಸರ್. ನಾವೇ ತಪ್ಪು ಹೇಳಿದಾಗ ಅದು ನಿಮ್ಮದು ತಪ್ಪು ಬರಲ್ಲ, ನಮ್ಮದು ತಪ್ಪು ಬರುತ್ತೆ. ದಯವಿಟ್ಟು ಅಡುಗೆ ಅವ್ರಿಗೆ ಅವ್ರು ಕೊಡ್ತಾರೆ ಸೂಪರ್ವೈಸರಿಂದ ಹಿಡಿದು ಎಲ್ಲರನ್ನೂ ಚೇಂಜ್ ಮಾಡಿಸ್ಬೇಕು. ಇವಾಗ ತಾನೇ ಮಾತಾಡ್ಕೊಂಡು ಹೋಗಿದ್ದಾರೆ ಬಂದಿದ್ದಂಥ ಸ್ಟಾಫ್ಗಳು. ಶ್ರುತಿ ಚಿಕ್ಕ ವಿಷಯನ ದೊಡ್ಡದು ಮಾಡ್ತಿದ್ದಾಳೆ ಅಂತ ನಾನು ಕಳಿಸಿರೋ ಪ್ರೂಫ್ಗಳಿದೆ. ಅಂದರೆ ಅಡುಗೆಯಲ್ಲಿ ಊಟ ಮಾಡೋದ್ರಲ್ಲಿ ಹುಳ ಇದೆ ಅಂದರೆ ಅದು ಚಿಕ್ಕ ವಿಷಯ ಅಂತನಾ?
ಚಿಕ್ಕ ವಿಷಯ ಹೇಳಿದ್ದಾರೆ. ಎಷ್ಟು ವಾಟ್ ಹುಳ ಸರ್? ಫೋಟೋಸ್ ಕಳಿಸಿದ್ದೀನಿ, ಅದನ್ನು ಟೆಲಿಕಾಸ್ಟ್ ಮಾಡಿ. ಒಂದು ಹುಳ ಅಲ್ಲ, ತುಂಬ ದೊಡ್ಡ ಹುಳ. ಶಂಕದಲ್ಲಿ ಸ್ನೈಲ್ ಬರುತ್ತೆ ಗೊತ್ತಾ, ಹುಳ ಬಸವನ ಹುಳ, ಅದು ಸಿಕ್ಕಿದೆ. ಅದನ್ನು ಫೋಟೋ ಕಳಿಸಿದ್ದೀನಿ ಸರ್. ನಾವು ತುಂಬ ಕಷ್ಟದ ಫ್ಯಾಮಿಲಿಯಿಂದ ಬಂದಿರೋದು. ನಮ್ಮ ಅಪ್ಪ ಅಮ್ಮನ ಮೆಸ್ಬಿಲ್ ಕಟ್ಟಕ್ಕೆ ಸುಮ್ಮನೆ ತೆಗೆದು ಕೊಡಲ್ಲ. 2050 ರೂಪಾಯಿ ಅಂದರೆ 2050 ಕಟ್ಟಬೇಕು, 2049 ಕಟ್ಟಿಸ್ಕೊಳ್ಳಲ್ಲ. ಯಾರು ಯಾವ ಯೂನಿವರ್ಸಿಟಿಯವರು ಕಟ್ಟಿಸ್ಕೊಳ್ಳಲ್ಲ. ಈ ಸರಿ 15 ದಿನ ಊಟ ಕೊಟ್ಟಿಲ್ಲ. 2 ತಿಂಗಳಿಂದ ಚಿಕನ್ ಕೊಟ್ಟಿರೋದೇ ಒಂದು ಸರಿ, ತಿಂಗಳಿಗೆ 2 ಸರಿ ಚಿಕನ್ ಕೊಡಬೇಕು. ಕೇಳಿದ್ರೆ ಇಂಟೆಂಟ್ ಬಂದಿಲ್ಲ ಅಂತಾರೆ. ನಾನು ಸೂಪರ್ವೈಸರ್ ಸರಿ ಕೇಳಿದೆ, ಅವರು ಡೀನ್ ಮ್ಯಾಮ್ ಹತ್ರಕ್ಕೆ ಹೋಗಂದ್ರು. ಡೀನ್ ಮ್ಯಾಮ್ 2 ದಿನ ಟೈಮ್ ತೊಗೊಂಡ್ಮೇಲೆ ಹಾಲು ಕಳಿಸಿದ್ರು. ಹಾಲು ತರಿಸಿರೋದು 3 ಲೀಟ್ರ್ ಹಾಲು, 1 ಲೀಟ್ರ್ ಹಾಲು ಮಾತ್ರ ಕಾಯಿಸಿರೋದು. ಸ್ಟೂಡೆಂಟ್ಸ್ ಕಡಿಮೆ ಇದ್ರು ಒಪ್ಕೋತೀನಿ. 1 ಲೀಟ್ರ್ ಹಾಲಿಗೆ ನೀವು 1 ಲೀಟ್ರ್ ನೀರು ಹಾಕಿ 4 ಲೀಟ್ರ್ ನೀರು ಹೆಂಗಾಗ್ತೀರಾ ಸರ್? ನಾವು ಮನುಷ್ಯರಲ್ವಾ? ನಾವು ಇಲ್ಲಿ ಹಾಸ್ಟೆಲ್ ತೊಗೊಂಡಿರೋದು ಒಂದೇ ಉದ್ದೇಶ ಸರ್, ಒಂದು ಮಲಗಬೇಕು, ಇನ್ನೊಂದು ತಿನ್ನಬೇಕು. ಅಷ್ಟಕ್ಕೆ ನಮಗೆ ಜಾಗ ಬೇಕಾಗಿರೋದು. ನಾವು ಬಂದಿರೋದು ಓದೋಕ್ಕೆ. ಇಷ್ಟು ಸ್ಟೂಡೆಂಟ್ಸ್ನ ಒಂದು ವಿಷಯ ನಾವು ಮಾತಾಡ್ತೀವಿ ಅಂದರೆ ನೀವು ಜಾತಿ ಅಡ್ಡ ತಗೋಬರ್ತೀರಾ ಅಂತ ಅಂದರೆ ನಿಮ್ಮದು ಎಲ್ಲಿದೆ ಜಾತಿ ವ್ಯವಸ್ಥೆ? ಒಂದು ವಿಶ್ವವಿದ್ಯಾನಿಲಯದಲ್ಲಿ ಜಾತಿ ಬಂತು ಅಂತ ಅಂದರೆ ಎಲ್ಲ ಸ್ಟೂಡೆಂಟ್ಸ್ ಭವಿಷ್ಯ ಏನಾಗುತ್ತೆ ಸರ್? ಒಂದು ಹುಡುಗಿನ ನೀವು ಜಾತಿ ಕೇಳ್ತೀರಾ ಈ ಥರ ಕೇಳ್ಕೊಂಡು ಹೋಗೋದಿಕ್ಕೆ ಅಂತ ಅಂದ್ಬಿಟ್ಟು ಈಗ ನಾನು ಕರ್ಸ್ಬೋದು ಅವ್ರನ್ನ, ಬರಲ್ಲ. ಯಾಕೆ? ಜಾತ್ಯತೀತ ಮನೋಭಾವ ಬೆಳೆಸಬೇಕಾದಂಥ ಯೂನಿವರ್ಸಿಟಿನೇ ಜಾತಿವಾದ ಆಗ್ತಾ ಇದೆ. ಹೌದು ಆಗ್ತಿದೆ. ಈ ಬ್ಲಾಕ್ 3 ನಡೆಯೋಷ್ಟು ವಿಷಯಗಳು, ಎಸ್ಪೆಷಲಿ ಮೆಸ್ ವಿಷಯ ಮಾತ್ರ ಹೇಳ್ತಿದ್ದೀನಿ ನಾನು, ಇನ್ನೆಲ್ಲೂ ಆಗ್ತಿಲ್ಲ. ದುಡ್ಡು ಕಟ್ಟಿಸ್ಕೊತೀರಲ್ಲ, ಹಂಗಾದ್ರೆ ತಿಂಗಳು ದುಡ್ಡೇ ಕಟ್ಟಿಸ್ಕೊಂಡ್ರೆ ನೀವು ಊಟ ಕೊಟ್ಟಿಲ್ಲ ನಮಗೆ. 2,000ಕ್ಕೆ ಎಷ್ಟು ದಿನ ದುಡಿಬೇಕು ಸರ್? ಎಲ್ಲರೂ ಒಂದೇ ಬ್ಯಾಕ್ಗ್ರೌಂಡಿಂದ ಬಂದಿರಲ್ಲ. 100 ರೂಪಾಯಿ ಕೊಡೋಕ್ಕೂ ತುಂಬ ಕಷ್ಟಪಟ್ಟಿರ್ತಾರೆ. ಇವ್ರು ಅರ್ಥ ಮಾಡ್ಕೊಳ್ದೆ ನಂದೇ ಸರಿ. ಈಗ ಅವ್ರು ತಪ್ಪು ಮಾಡಿಲ್ಲ ಅಲ್ವಾ? ಕೂತಿದ್ದಾರೆ ಆಫೀಸಲ್ಲಿ, ಬಂದು ಮಾತಾಡಲಿ ನಾನು ಅಪೋಸ್ ಆಗಿ. ನಾನು ಒಪ್ಕೋತೀನಿ ನಾನು ತಪ್ಪು ಮಾಡಿಲ್ಲ ಅವರು ಅಂತ ಅಂದರೆ ಪ್ರೂಫ್ ತೋರಿಸ್ಬಿಟ್ರೆ. ತುಂಬ ಸ್ಟ್ರಗಲ್ ಮಾಡ್ತಿದ್ದೀವಿ ಸರ್. ಹೆಲ್ತ್ ಇಶ್ಯೂಸ್ ತುಂಬ ಆಗಿದೆ. ಸಮ್ಟೈಮ್ಸ್ ಮಿಡ್ನೈಟಲ್ಲೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಫುಡ್ ಪಾಯ್ಸನಿಂದಾಗಿ ಎಲ್ಲ. ಓಕೆ ಬ್ರದರ್, ಇಲ್ಲಿ ವಿದ್ಯಾರ್ಥಿನಿಯರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಏನು ಅಸಲಿ ವಿಚಾರ ಅಂದ್ರೆ ಪ್ರತಿ ದಿನಗಳಲ್ಲೂ ಪ್ರತಿ ಇದರಲ್ಲೂ ವ್ಯವಸ್ಥೆಗಳು ಖಂಡಿತವಾಗಿ ಹದಗೆಟ್ಟಿದೆ ಸರ್. ಇವತ್ತು ಹಾಸ್ಟೆಲ್ಗಳಲ್ಲಿ ಹುಳ ಬಿದ್ದಿ ಎಲ್ಲ ಪ್ರತಿಯೊಂದು ನಡೀತೆ. ಇದು ಅಲ್ಲ, ಪ್ರತಿಯೊಂದು ಹಾಸ್ಟೆಲ್ಲು, ಮೈಸೂರು ವಿಶ್ವವಿದ್ಯಾನಿಲಯ ಹಾಸ್ಟೆಲಲ್ಲಿ ಪ್ರತಿಯೊಂದು ಹಿಂಗೆ ಸಮಸ್ಯೆಗಳು ಸರ್. ಎಲ್ಲ ಕೇಳಿದ್ರೆ ಮೇಲಿಂದ ಬಂದಿಲ್ಲ ಫುಡ್ಡು, ಅಲ್ಲಿಂದ ಬಂದಿಲ್ಲ, ಇಲ್ಲಿಂದ ಬಂದಿಲ್ಲ ಅಂತ ಕಾರಣಗಳು ಹೇಳ್ತಾರೆ ಸರ್. ಲೆಟ್ರ್ ಮೂಲಕ ಕೊಟ್ಟರೆ ಅವ್ರಿಗೂ ಯಾರು ಸ್ಪಂದಿಸ್ತಿಲ್ಲ ಸರ್. ಈಗ ಪ್ರತಿಯೊಂದು ಈಗ ಗೊತ್ತಿರೋದಾದ್ರೆ ಸರಿ ಆಯಿತು, ಗೊತ್ತಿಲ್ಲ ಅಂದರೆ ಅವ್ರು ಹಾಸ್ಪಿಟ್ಲು ಇದೆಲ್ಲ ಪ್ರತಿಯೊಂದು ಆಗಿದ್ರೆ ಏನು ಸರ್ ಮಾಡ್ತಿದ್ರು? ವಿದ್ಯಾರ್ಥಿಗಳು ಇದೇ ಆಹಾರನ ಪ್ರತಿದಿನ ತಿನ್ಕೊಬರೋದಲ್ದೇ ಪಾಪ ಅವ್ರಿಗೆ ಆರೋಗ್ಯ ಸ್ಥಿತಿ ಹದಗೆಡ್ತಾ ಇದೆ. ಆರೋಗ್ಯ ಸ್ಥಿತಿ ಹದಗೆಡ್ದ ಅವರು ಕ್ಲಾಸ್ಗೆ ಹೆಂಗೆ ಹೋಗ್ತಾರೆ? ಅಲ್ಲಿ ಪಾಠ ಯಾವ ಥರ ಕೇಳ್ತಾರೆ ಸರ್? ಪ್ರತಿದಿನ ಹಾಸ್ಪಿಟಲ್ಗೆ ಹೋಗೋಕ್ಕಾಗುತ್ತಾ? ಹಾಸ್ಪಿಟಲ್ಗೆ ಹೋಗೋಕ್ಕಾಗುತ್ತಾ ಅವರು ಸರ್? ಅದನ್ನು ಇವರು ಸರ್, ಇಲ್ಲಿ ಮೇಲಧಿಕಾರಿಗಳು ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ಹುಟ್ಟಾಕ್ತಾರೆ ಹೊರತು ಪರಿಹಾರ ಮಾತ್ರ ಹೇಳ್ತಿಲ್ಲ. ಇದು ಮೇನ್ ರೀಸನು. ಹಾಸ್ಟೆಲ್ಗಳಲ್ಲಿ ಸೂಪರ್ವೈಸರ್ಗಳನ್ನ ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡಿಬಿಟ್ರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತಾ? ಬದಲಾವಣೆ ಮಾಡಬೇಕು ಅಂದರೆ ಅವ್ರಿಗೆ ಕಟ್ಟುನಿಟ್ಟಲ್ಲಿ ಅವ್ರಿಗೆ ಸ್ಟ್ರಿಕ್ಟ್ ತಗೊಂಡು ಬದಲಾವಣೆ ಮಾಡಬೇಕು. ಪ್ರತಿಯೊಂದು ಹಾಸ್ಟೆಲ್, ಮಹಾರಾಜ ಹಾಸ್ಟೆಲ್ ಆಗಲಿ, ವಿಲೇಜ್ ಹಾಸ್ಟೆಲ್ ಆಗಲಿ, ಪ್ರತಿಯೊಂದು ಇಲ್ಲಿ ಯೂನಿವರ್ಸಿಟಿ ಸಂಬಂಧಪಟ್ಟ ಎಲ್ಲ ಹಾಸ್ಟೆಲ್ಗಳು ಇದೇ ತೊಂದರೆ ಸರ್. ಊಟ ವ್ಯವಸ್ಥೆ ಸರಿಯಿಲ್ಲ, ವಾಶ್ರೂಮ್ಗಳು ಸರಿಯಿಲ್ಲ, ಪ್ರತಿಯೊಂದು ಕಟ್ಟಡಗಳ ವ್ಯವಸ್ಥೆ ಸರಿಯಿಲ್ಲ, ಪ್ರತಿಯೊಂದು ಸಮಸ್ಯೆನೂ ಇದೆ ಸರ್. ಕೇಳಿದ್ರೆ ಅವರು ಮೇಲೆ ಅಧಿಕಾರಿ ಹೇಳ್ಬೇಕು, ಅವ್ರು ಹೇಳ್ಬೇಕು. ಪ್ರತಿಯೊಂದು ವಾರ್ಡನ್ಗಳ ವಿಷಯಗಳು ತಿಳಿಸಿದ್ರೆ ಸರ್, ಪ್ರತಿಯೊಂದು ಅವ್ರು ಯಾರು ಸ್ಪಂದನೆ ಮಾಡ್ತಾರೆ ಸರ್. ರೂಲ್ಸ್ ಕೇಳಿದ್ರೆ ಜಾತಿ ವ್ಯವಸ್ಥೆ ಕೇಳ್ತಾರೆ. ಎಷ್ಟು ಮಟ್ಟಿಗೆ ಹೋಗಿದೆ ನೋಡಿ ಯೂನಿವರ್ಸಿಟಿ ಅನ್ನೋದು. ರೂಲ್ಸ್ ಕೇಳಿದ್ರೆ ಸಾಕು ಸರ್, ಜಾತಿ ಯಾವುದು, ಅವಳು ಯಾವ ಇದು ಅದು ಇದು ಎಲ್ಲ ಕೇಳ್ತಾರೆ ಸರ್. 15 ದಿನ ಇರ್ತಾರೆ. ಇವಾಗ ಬಂದ್ರೆ ಸರ್ ಹೋದ್ರು ಅಷ್ಟೇ. ಒಂದೇ ಒಂದು ಇದ್ರಲ್ಲಿ ಬಗಿಲ್ ತಂದ್ಬಿಟ್ಟು ಹೋಗೋರೆ 105 ಜನ ಮಕ್ಕಳಿಗೆ. ಸರ್ 1 ಇಯರಿಂದನೂ ಇದ್ದೀನಿ, ಫಸ್ಟ್ ಇಯರಿಂದನೂ. ಅಂದರೆ ಫುಡ್ಡೇನು ಅಷ್ಟೇನು ಅಂದರೆ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಲ್ಲ. ಸ್ಲಿಪ್ಪರ್ ಹಾಕೊಂಡೆ ಕಟ್ ಮಾಡ್ತಿರ್ತಾರೆ. ಮತ್ತು ಎಷ್ಟೋ ಸಲ ಫುಡ್ಡಲ್ಲಿ ನಾವು ನೋಡಿದ್ರು ಕೂಡ ಹುಳಗಳಿರುತ್ತೆ. ಅಲ್ಲ, ಇದನ್ನೆಲ್ಲ ಕಣಿಸಿದ್ದೀರಾ? ಕೇಳಿದ್ರೆ ಪ್ರಶ್ನೆ ಮಾಡಿದ್ದೀರಾ? ಮೊದಲೆಲ್ಲ ಮಾಡಿದ್ದೀವಿ. ನನಗೇನೆ ಚಪಾತಿಲಿ ಹುಳ ಸಿಕ್ಕಿತ್ತು. ಫಸ್ಟ್ ಒಂದು ಸಲ ಕಂಪ್ಲೇಂಟ್ ಆಗಿತ್ತು. ಅದಾದಮೇಲೆ ಇನ್ನೊಂದು ಸಲ ನಾವು ಈ ಥರ ಮಾಡಲ್ಲ ಅಂತ ಕೂಡ ಹೇಳಿದರು. ಆದ್ಮೇಲೆ ಸರಿ ಮಾಡ್ಕೊಂಡಿದ್ದೀರಾ ಒಂದಷ್ಟು ದಿನ? ನೋ ಸರ್. ವ್ಯವಸ್ಥಿತವಾಗಿ ಅವ್ರವ್ರ ಜವಾಬ್ದಾರಿಗಳನ್ನು ಅವ್ರವ್ರು ಮಾಡಿದ್ರೆ ಯಾವುದೇ ಸಮಸ್ಯೆಗಳು ಇಲ್ಲಿ ಕಾಣೋದಿಲ್ಲ. ಅವ್ರವ್ರಿಗೆ ಕೊಟ್ಟಿರೋ ಕೆಲಸಗಳನ್ನು ಅವ್ರು ನಿಯತ್ತಿಂದ ಮಾಡಬೇಕು. ಆ ಕರ್ತವ್ಯಕ್ಕೆ ಧಕ್ಕೆ ಉಂಟುಬಾರ್ದಲೆ ಅವ್ರದ್ದು ಏನಿದೆ ಜವಾಬ್ದಾರಿನ ಅವ್ರು ನಿಭಾಯಿಸ್ಬಿಟ್ರೆ ಯಾವ ಸ್ಟ್ರೈಕ್ಗೂ ಯಾವ ಹುಡುಗರು ಹೋಗೋದಿಲ್ಲ. ಇವಾಗ ಅಲ್ಲಿ ಸ್ಟ್ರೈಕ್ ಮಾಡಿರೋ ಹುಡುಗಿರಿಗೆಲ್ಲರೂ ಟಿಫನ್ ತರಿಸಿದ್ದೀವಿ ಅಂದರು. ಒಂದು ಬಕೆಟ್ ಅಷ್ಟೇ ಜನ ತಿನ್ನಕ್ಕಾಗತ್ತಾ? ಕೇಳಿದ್ರೆ ಅದು ನಿಮ್ಮ ತಪ್ಪು. ನೀವು ಹೋಗಿರೋದು ಯಾರಿಗೋಸ್ಕರ ಹೋಗಿದ್ವಿ? ಈ 2,000 ಮೆಸ್ ಬಿಲ್ ಕಟ್ತೀವಿ. ಇವಾಗ ಅಷ್ಟು ದಿನಗಳಲ್ಲಿ ಏನೇನು ಸಮಸ್ಯೆ ಆಗಿದೆ? ಒಂದು ಕಾಫಿಗೆ ನೀರು ಜಾಸ್ತಿ ಹಾಕಿದ್ದಾರೆ ಅಂದರೂ ನಾವು ಬೇರೆಯವ್ರಿಗೆ ಫೋನ್ ಮಾಡಬೇಕು. ವಾಶ್ರೂಮ್ಸ್ ನೀಟಾಗಿಲ್ಲ ಅಂದರೂ ನಾವು ಬೇರೆಯವ್ರಿಗೆ ಫೋನ್ ಮಾಡಬೇಕು. ಯಾಕೆ ಇವ್ರ ಜವಾಬ್ದಾರಿಗಳನ್ನ ಇವ್ರು ನೀಟಾಗಿ ಮಾಡೋಕ್ಕೆ ಬರಲ್ವಾ? ಅಥವಾ ನಿಭಾಯಿಸೋ ಆ ಸ್ಟೇಜಲ್ಲಿ ಅವ್ರು ಇಲ್ಲ ಅಂದರೆ ಅದನ್ನು ತೆಗೆದುಬಿಡ್ಬೇಕು.
ಅಲ್ಲಿಂದ. ಅವ್ರ ಜವಾಬ್ದಾರಿ ಏನಿದೆ ಅದು ನಿಭಾಯಿಸೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಆ ಸ್ಥಾನದಿಂದ ಅವರು ರಾಜೀನಾಮೆ ಕೊಡಬೇಕು, ಇಲ್ಲ ಅವ್ರ ಪಾಡಿಗೆ ಅವರು ಎಲ್ಲ ಹೋಗ್ಬಿಡ್ಬೇಕು. ಇಲ್ಲಾಂದ್ರೆ ಇವಾಗ ಅಷ್ಟು ಹುಳ ಒಂದು ತಟ್ಟೆಲಿ ಒಂದು ಹುಳ ಸಿಕ್ಕಿದ್ರೆ ಏನೋ ಅನ್ಬೋದು, ಒಂದು ತಟ್ಟೆಲಿ 10 ಹುಳ ಸಿಕ್ಕಿದ್ರೆ ಯಾರು ತಿಂತಾರೆ? ನಮ್ಮ ಮನೇಲಿ ನಾವು ಸಹಿಸ್ಕತೀವ? ಸೊ ಹುಡುಗಿರ್ ಪ್ರಾಬ್ಲಮ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಯಾರು ಈ ಅಧಿಕಾರಿಗಳಿಗೆ ಯಾರ್ಯಾರು ಏನೇನು ಸಂಬಂಧಪಟ್ಟಿದ್ದೀರಾ, ಇವಾಗ ಒಂದು ಟಿಫನ್ಗೆ ಅನ್ನಿಸ್ಕೊಂಡ್ಬಂದಿದ್ದೀನಿ ನಾನು. ಹಿಂಗೆಲ್ಲ ಅನ್ನಿಸ್ಕೊಂಡು ಮಾಡಿಸ್ಕೊಂಡು ಅವ್ರವ್ರ ಜವಾಬ್ದಾರಿಗಳ ಈಗ ಟಿಫನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಒಂದು ಬಕೆಟ್ನ ತರಿಸಿದ್ದಾರೆ. ಅದು ಇದೆಲ್ಲ ಕರೆಕ್ಟೇ ಅಲ್ಲ, ವ್ಯವಸ್ಥೆನೇ ಆಗಿದೆಯಾ, ಇಲ್ಲಿರೋ ಜನಗಳು ಗೋಲ್ಮಾಲ್ ಮಾಡ್ತಾ ಇದ್ದಾರೆ, ಒಂದು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನೀಟಾಗಿ ಇದಕ್ಕೆ ಪರಿಹಾರ ಕೊಡಲೇಬೇಕು. 6 ಗಂಟೆಗೆ ಏನೋ ಮೀಟಿಂಗ್ ಕರೆದಿದ್ದಾರೆ, ಅದೇನಾಗುತ್ತೋ ಏನೋ ಎಲ್ಲ ಸಮಸ್ಯೆಗಳು ಪರಿಹಾರ ಆದ್ಮೇಲೆ ನಾವು, ಇಲ್ಲ ಅಂದರೆ ನಾವು ಮತ್ತೆ ಕೂತ್ಕೋತೀವಿ. ಇವಾಗ ವಾಲ್ ಕ್ಲಾಕ್ ಹತ್ರ ಕೂತ್ಕೊಂಡಿದ್ದೀವಿ, ಕುವೆಂಪು ಸ್ಟಾಚ್ ಹತ್ರ ಮತ್ತೆ ಹೋಗ್ತೀವಿ ಅಷ್ಟೇ. ಇವತ್ತೊಂದಿನ ಸಮಸ್ಯೆ ಅಲ್ಲ, ಒಂದು ವರ್ಷದಿಂದ ಸಹ ಇದೇ ಥರ ಆಗ್ತಾ ಇರೋದು. ನಾವು ಸೀನಿಯರ್ ಸ್ಟೂಡೆಂಟ್ಸೇನೆ ತುಂಬ ಹಿಂಗೇನೆ ಆಗ್ತಾ ಇದೆ. ಲಾಸ್ಟ್ ಟೈಮು ಅಷ್ಟೇ 12 ಗಂಟೆವರೆಗೂ ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ದೀವಿ. ಅವತ್ತು ಅಷ್ಟೇ ಏನು ಪರಿಹಾರ ಕೊಡಲಿಲ್ಲ. ದೀಪಕ್ ಸರ್ ಅವ್ರು ಬಂದುಬಿಟ್ಟು ನನ್ನ ಜವಾಬ್ದಾರಿ ತೊಗೋತೀನಿ, ನಾನು ಅಮೌಂಟಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇವಾಗಲೂ ಅಷ್ಟೇ ಅದೇನು ಮಾಡ್ತಾ ಇಲ್ಲ. ಇಲ್ಲಿ ಊಟ ಏನಂದರೆ ನೈಟು 8:50ಕ್ಕೆ ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಹೋಗಬೇಕು ಬೇಗ ಅಂದರೆ ಅಟ್ಲೀಸ್ಟ್ ಹೊರಗಡೆ ಇಟ್ಬಿಟ್ಟು ಹೋಗಬೇಕು ತಾನೇ ಊಟನ. ಅವ್ರಿಗೆ ಮನೆಗೆ ಅರ್ಜೆಂಟ್ ಇರುತ್ತೆ ಅಂದ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡು ಊಟನೂ ಕೊಡಲ್ಲ. ನಮಗೆ ಹೋದ್ರೆ ನಾವು ಹಸ್ಕೊಂಡು ಮಲ್ಕೊಬೇಕು ನೈಟ್ ಹೊತ್ತು. ಇನ್ನು ಮಜ್ಜಿಗೆಗೆ ಎಷ್ಟು ನೀರು ಹಾಕಿರ್ತಾರೆ ಗೊತ್ತಾ ಸರ್? ಅದು ಮಜ್ಜಿಗೆ ಥರನೇ ಇರಲ್ಲ, ಫುಲ್ಲು ನೀರು, ಫುಲ್ ಮಜ್ಜಿಗೆ ಎಷ್ಟು 1% ಅಷ್ಟೇ ಮಜ್ಜಿಗೆ ಇರುತ್ತೆ, ಕುಡಿಯೋಕ್ಕಾಗಲ್ಲ. ಮಾರ್ನಿಂಗ್ ಟೈಮ್ ಅಷ್ಟೇ 8ವರೆಗೆ ತಿಂಡಿ ಖಾಲಿ ಆಗುತ್ತೆ. ಕೇಳಿದ್ರೆ ನೀವು ಬೇಗ ಬರಬೇಕು ಅಂತಾರೆ. ಇಡೋದು 7 ಗಂಟೆ 7ವರೆಗೆ ತಿಂಡಿ ಇಡ್ತಾರೆ, 8 ಗಂಟೆ 8:30 ಹೊತ್ತಿಗೆ ಖಾಲಿ ಆಗಿರುತ್ತೆ. ಮಧ್ಯಾಹ್ನದ ಬಂದಿರಲ್ಲ ಅಂತ ಅಂದರೆ ಮೊಟ್ಟೆ ಬಾಳೆಹಣ್ಣು ಕೇಳಿದ್ರೆ ಕೊಡಲ್ಲ ಸರ್. ನಮಗೆ ಕೇಳಿದ್ರೆ ನೀವು ಬರಬೇಕಿತ್ತು ಅಂತ ಹೇಳ್ತಾರೆ. ನಮಗೆ ಕ್ಲಾಸ್ ತೊಗೊಂಡಿರ್ತಾರೆ, ಲೇಟಾಗಿ ಬಿಡ್ತಾರೆ. 2 ಗಂಟೆ 2:30 ಹೊತ್ತಿಗೆ ಮೊಟ್ಟೆ ಬಾಳೆಹಣ್ಣು ಖಾಲಿ ಆಗಿರುತ್ತೆ ಸರ್. ನಮಗೆ ಪ್ರತಿಯೊಂದಕ್ಕೂ ಇಲ್ಲಿ ಹಂಗೆ ಮಾಡ್ತಾರೆ. ಬಿಸಿನೀರು ಎಲ್ರಿಗೂ ಫಿಲ್ಟ್ರ್ ನೀರು, ನಾವೇ ಸರ್ ಫಿಲ್ಟ್ರ್ ನೀರು ಇಟ್ಕೊಂಡು ಕೆಟಲಲ್ಲಿ ಕಾಯಿಸ್ಕೊತೀವಿ. ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ ಸರ್? ಬಟ್ ಅವ್ರು ಕೂಡ ಬಿಸಿನೀರು ಪಾತ್ರೆ ವಾಶ್ ಮಾಡ್ತಾರಲ್ಲ ಆ ನೀರನ್ನ ಕಾಯಿಸ್ಕೊಡ್ತಾರೆ ನಮಗೆ. ಕ್ಲೀನಾಗೂ ಇರಲ್ಲ ಸರ್. ಆ ನೀರು ಹೆಂಗೆ ಜಿಡ್ಡೆಲ್ಲ ಇರುತ್ತೆ, ಎಣ್ಣೆ ಹಾಕಿರ್ತಾರೆ, ಕುಡಿಯೋಕ್ಕೂ ಆಗಲ್ಲ ಸರ್ ಆ ಬಿಸಿನೀರನ್ನ. ಒಂದ್ಸಲ ನೀವು ಬಂದು ಚೆಕ್ ಮಾಡಿ ಸರ್, ಇಲ್ಲಿ ಗೊತ್ತಾಗುತ್ತೆ ನಮ್ಮ ಪ್ರಾಬ್ಲಮ್. ಇಲ್ಲಿ ಯಾರಿಗೆ ಹೇಳ್ಬೇಕು ಅಂತಲೂ ಗೊತ್ತಿಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ಮೆಸ್ ಬಿಲ್ನ ನಾವು ಈಗ 2,000 ರೂಪಾಯಿ ನಮ್ಮ ಮೆಸ್ ಬಿಲ್ ಐತೆ. 1,000 ಈಗ ಮೊಟ್ಟೆ ಕೊಡಲ್ಲ, ಒಂದ್ಸಲ ಬಾಳೆಹಣ್ಣು ಕೊಡಲ್ಲ, ಒಂದ್ಸಲ ಚಪಾತಿ ಕೊಡಲ್ಲ. ಅರ್ಧ ಮೆಸ್ ಬಿಲ್ ಕಟ್ತೀವಿ ಅಂದರೆ ಕಟ್ಟಿಸ್ಕೊಂಡ್ಬಿಡ್ತಾರೆ ಅವರು. ಇದಿಷ್ಟು ಹಾಸ್ಟೆಲ್ ವಿದ್ಯಾರ್ಥಿನಿಯರ ಆಕ್ರೋಶ. ಅಂದರೆ ನಮಗೆ ಕೊಡುವಂತಹ ಫುಡ್ನಲ್ಲಿ ಹುಳಗಳು ಸಿಗುತ್ತೆ, ಹೆಂಗೆ ತಿನ್ನೋಣ, ಆರೋಗ್ಯಕ್ಕೆ ಟ್ರೈನ್ ಮಾಡೋಣ, ಕ್ಲೀನ್ನೆಸ್ ಇಲ್ಲ. ಹಿಂಗಾದರೆ ನಮಗೂ ಹೆಂಗೆ ವಿದ್ಯಾರ್ಥಿನಿ ಹಾಸ್ಟೆಲಲ್ಲಿ ಬಂದು ಹೆಂಗೆ ಇದ್ಕೊಳ್ಳೋದು? ನಾವು ಇಲ್ಲಿ ಬಂದು ನಾವು ಜಾತ್ಯತೀತ ಮನೋಭಾವನ ಬೆಳೆಸ್ಕೋಬೇಕು, ಒಳ್ಳೆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ಕೊಬೇಕು. ಆದರೆ ಇಲ್ಲಿ ಜಾತಿಯನ್ನು ಹೇಳ್ತಾ ಇರ್ತಾರೆ, ಪ್ರಶ್ನೆ ಮಾಡಿದವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಹಿಂಗಾದರೆ ನಾವು ಹೆಂಗೆ ಇಲ್ಲಿ ಮುಂದುವರಿಯೋದು ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗೂರು, ಇಂಡಿಯನ್ ಟಿವಿ, ಮೈಸೂರು.